ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ವಾಣಿಜ್ಯ ನಗರ ಗೋಣಿಕೊಪ್ಪಲಿನ ಈ ಉಮಾಶ್ವರಿ ದೇವಾಲಯ ಬಳಿ ನಾನಿದ್ದೀನಿ. ತುಂಬ ಈ ವರ್ಷ ಸ್ವಲ್ಪ ಜನರಲ್ಲಿ ಬರಬೇಕಾದ್ರೆ ನಾವೇನಾದ್ರೂ ಒಂದು ಹೊಸತನ್ನು ನೋಡಬೇಕು. 8 ಗಂಟೆಗೆ ಬಿಟ್ಟ ಎಷ್ಟೊತ್ತಿಗೆ ಇಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ಲೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ವಾಣಿಜ್ಯ ನಗರ ಗೋಣಿಕೊಪ್ಪಲಿನ ಈ ಉಮಾಶ್ವರಿ ದೇವಾಲಯ ಬಳಿ ನಾನಿದ್ದೀನಿ. ಇವತ್ತು ವಿಶೇಷವಾದಂಥ ಪೂಜೆ ಕಾರ್ಯ ನಡೀತಾ ಇದೆ. ಕಾರಣ ಇಷ್ಟೇ, ಸುಬ್ರಹ್ಮಣ್ಯ ಸೃಷ್ಟಿ ಕಾರ್ಯಕ್ರಮ ಮುಂಜಾನೆಯಿಂದ ಆರಂಭ ಆಗಿದೆ. 2 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಬನ್ನಿ, ದೇವಸ್ಥಾನ ಉಮಾಮಹೇಶ್ವರಿ ದೇವಸ್ಥಾನದ ಆವರಣಕ್ಕೆ ಪ್ರವೇಶ ಮಾಡ್ತೀನಿ. ಒಳಗಡೆನೂ ಕೂಡ ನೋಡ್ತೀನಿ. ಭಕ್ತಾದಿಗಳು ಯಾವ ರೀತಿ ಬರ್ತಾ ಇದ್ದಾರೆ, ಎಲ್ಲ ವ್ಯವಸ್ಥೆಗಳು ಯಾವ ರೀತಿ ನಡೀತಾ ಇದೆ ಅನ್ನೋ ಒಂದು ಸಂಪೂರ್ಣ ಚಿತ್ರಣನ ನಾನು ನಿಮಗೀಗ ಕೊಡ್ತಾ ಹೋಗ್ತೀನಿ. ಈಗ ನೋಡ್ತಾ ಇರ್ಬೋದು, ನನ್ನ ಎಡಭಾಗದಲ್ಲಿ ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಬೇಕಾದಂಥ ಪೂಜಾ ಸಾಮಗ್ರಿಗಳು ಮತ್ತು ಹೂಗಳು, ಹಣ್ಣುಗಳು ಎಲ್ಲವೂ ಕೂಡ ಇಲ್ಲಿ ಲಭ್ಯ ಇದೆ. ಇದನ್ನೆಲ್ಲ ಸ್ವೀಕಾರ ಮಾಡ್ತಾ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಮೂಲಕ ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸ್ತಾರೆ. ಈಗ ನೀವು ದೇವಸ್ಥಾನದ ಹೊರ ಆವರಣದಲ್ಲಿ ಇರತಕ್ಕಂಥ ಪೂಜಾ ಸಾಮಗ್ರಿಗಳನ್ನು ನೋಡ್ತಾ ಇದ್ದೀರಿ. ಮುಂಭಾಗದಲ್ಲಿ ಭಗವದ್ಗೀತೆ ಪುಸ್ತಕಗಳನ್ನು ಮತ್ತು ಬೇರೆ ಬೇರೆ ದೇವರ ಪುಸ್ತಕಗಳನ್ನು ಇಲ್ಲಿ ಮಾರಾಟಕ್ಕೆ ದೂರದ ಬೆಂಗಳೂರಿಂದ ಬಂದು ಆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಅವ್ರ ಜೊತೆನೇ ಮಾತಾಡೋಣ. ಸ್ವಾಮೀಜಿ, ಮುಂಜಾನೆ ಎಷ್ಟು ಗಂಟೆಗೆ ಬಂದಿದೆ? ನಾವು ಬೆಳಗ್ಗೆ 6 ಗಂಟೆಗೆ ಬಂದಿದ್ದೆ. ನಾವೆಲ್ಲ ಇಸ್ಕಾನ್ ಬೆಂಗಳೂರಿನಿಂದ ಬಂದಿದೆ. ಭಗವದ್ಗೀತಾ, ಭಾಗವತಂ, ರಾಮಾಯಣ ಎಲ್ಲ ನಮ್ಮ ಸನಾತನ ಧರ್ಮ ಗ್ರಂಥಗಳು ಪ್ರಚಾರ ಮಾಡ್ತೀವಿ ಇಲ್ಲಿ. ಎಲ್ಲರೂ ದಯವಿಟ್ಟು ಭಗವದ್ಗೀತೆ ತಗೊಳ್ಳಿ, ಓದ್ರಿ. ಇದೆಲ್ಲ ನಮ್ಮ ಸನಾತನ ಧರ್ಮ. ಇದು ಮುಂಜಾನೆಯಿಂದ ವ್ಯಾಪಾರ ಪುಸ್ತಕಗಳಿಗೆ ಯಾವ ರೀತಿ ಬೆಂಬಲ ಹೇಗೆ ತಗೊಳ್ತಿದ್ದಾರೆ ಭಕ್ತಾದಿಗಳು ಬಂದು? ಇವತ್ತು 4-5 ಜನ ತಗೊಂಡಿದ್ದಾರೆ. ಇನ್ನು ಎಲ್ಲರೂ ತಗೊಂಡು ಓದಲೇ ಚೆನ್ನಾಗಿರುತ್ತೆ. ಹರೇ ಕೃಷ್ಣ. ಭಕ್ತಾದಿಗಳು ಮುಂಜಾನೆಯಿಂದನೇ ಸರತಿ ಸಾಲಿನಲ್ಲಿ, ಅಂದರೆ ದೇವಾಲಯದ ಹೊರಭಾಗದಿಂದನೂ ಕೂಡ ಪೂಜಾ ಕಾರ್ಯಕ್ಕೆ ಸರತಿ ಸಾಲಿನಲ್ಲಿ ಜನ ಬರ್ತಾ ಇದ್ದಾರೆ. ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಅದನ್ನು ಸಂಪೂರ್ಣವಾಗಿ ನಾನೀಗ ನಿಮ್ಗೆ ತೋರಿಸ್ತೀನಿ. ನನ್ನ ಬಲಭಾಗದಲ್ಲಿ ನಿಂತಿರ್ತಕ್ಕಂಥ ನೂರಾರು ಭಕ್ತರು ಎಲ್ಲರೂ ಕೂಡ ಬಂದು ಪೂಜಾ ಕಾರ್ಯಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಈ ಭಾಗದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಹರಕೆಗೆ ಬೇಕಾದಂಥ ಎಲ್ಲ ವಸ್ತುಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ಬನ್ನಿ, ಅದರೊಳಗೂ ಕೂಡ ನಾನು ನಿಮಗೆ ಪ್ರವೇಶ ಮಾಡ್ತೀನಿ. ಭಕ್ತಾದಿಗಳಿಗೆ ಬೇಕಾದಂಥ ಹರಕೆ ಸಾಮಗ್ರಿಗಳು ಈ ಭಾಗದಲ್ಲಿ ಸಿಗ್ತಾ ಇದೆ. ತಾವು ನೋಡ್ಬೋದು. ಉಮಾಶ್ವರಿ ದೇವಾಲಯ ಆವರಣದ ಆಡಳಿತ ಮಂಡಳಿ ಈ ಬಗ್ಗೆ ಮುಂಜಾನೆಯಿಂದ ಬಂದು ಭಕ್ತರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸ್ತಾ ಇದೆ. ಈಗ ದೇವಾಲಯದ ಆವರಣ ಪ್ರವೇಶ ಮಾಡಿದ್ದೀನಿ. ತಾವು ನೋಡ್ಬೋದು, ಬಲಭಾಗದಲ್ಲಿ ಅರ್ಚಕರು ಭಕ್ತಾದಿಗಳಿಗೆ ಬೇಕಾದಂಥ ಪೂಜಾ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಸೇವೆಯೂ ಕೂಡ ನೀಡ್ತಾ ಇದ್ದಾರೆ. ಭಕ್ತರು ಕೂಡ ಬಂದು ಪ್ರಸಾದಗಳನ್ನು ಸ್ವೀಕಾರ ಮಾಡ್ತಿದ್ದಾರೆ. ತಾವು ಈಗ ನೋಡ್ತಾ ಇದ್ದೀರಿ, ದೇವಾಲಯ ಮುಂಭಾಗದಲ್ಲಿ ಇರತಕ್ಕಂಥ ಅರ್ಚಕರು ಪೂಜಾ ಕಾರ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ಕೂಡ
ಕೊಡ್ತಾ ಇದ್ದಾರೆ. ತಾವೀಗ ವರ್ಷಂಪ್ರತಿಯಂತೆ ಈ ಬಾರಿ ಕೂಡ ಆ ದೇವಾಲಯದ ಅಲಂಕಾರ, ಹೂವಿನ ಅಲಂಕಾರ ಉತ್ತಮವಾಗಿ ಮೂಡಿ ಬಂದಿದೆ. ತಾವೀಗ ನೋಡ್ಬೋದು, ದೇವಸ್ಥಾನ ಸುತ್ತಲೂ ಕೂಡ ಹೂವಿನ ಅಲಂಕಾರ ಸುಂದರವಾಗಿ ಮೂಡಿ ಬಂದಿದೆ. ಈಗ ತಾವೇನು ನೋಡ್ತಿದ್ರಿ ವೀಕ್ಷಕರೇ, ದೇವಾಲಯದ ಆವರಣದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಜಾನೆ ಆಗಮಿಸಿದ್ದಾರೆ. ದೇವಾಲಯದ ಆವರಣದಲ್ಲಿ ಇವತ್ತು ಪೂಜಾ ಕಾರ್ಯ ಮುಂಜಾನೆಯಿಂದ ಪ್ರಾರಂಭ ಆಗಿದೆ. ಮಧ್ಯಾಹ್ನಕ್ಕೆ ಬೇಕಾದಂಥ ಭೋಜನ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ನಮ್ಮ ಜೊತೆ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು, ಅನ್ನದಾನದ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮುಂಜಾನೆಯೇ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಭೋಜನ ವ್ಯವಸ್ಥೆ ಮಾಡಲಿಕ್ಕೆ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಅವ್ರನ್ನೇ ನಾನು ಮಾತಾಡ್ತೀನಿ. ಸರ್, ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಿ? ಒಂದು 5,000 ಜನರಿಗೆ ಎಸ್ಟಿಮೇಷನ್ ನಾವು ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಇಂದು ನಡೆತಕ್ಕಂಥ ಈ ಒಂದು ವಿಶೇಷ ಹಬ್ಬದಲ್ಲಿ ತುಲಾಭಾರಕ್ಕೆ ಇಲ್ಲಿಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹರಕೆಯನ್ನು ತೀರಿಸ್ತಾರೆ. ಇಲ್ಲಿಯ ಸೃಷ್ಟಿಯ ಪ್ರಮುಖ ಒಂದು ಆಕರ್ಷಣೆಯಾಗಿ, ಜೊತೆಗೆ ಒಂದು ಭಕ್ತಿಪೂರ್ವಕವಾಗಿ ಹರಕೆಯನ್ನು ತೀರಿಸ್ತಕ್ಕಂಥದ್ದು ತುಲಾಭಾರ. ಅದನ್ನು ಕೂಡ ಈಗ ನೀವು ನೋಡ್ಬೋದು. ಪೂಜಾ ಕಾರ್ಯಕ್ಕೆ ಉಮಾಶ್ರೀ ದೇವಾಲಯಕ್ಕೆ ಬರ್ತಿದ್ರು. ಇವತ್ತು ಸೃಷ್ಟಿಯ ಪ್ರಯುಕ್ತ ಯಾವ ರೀತಿ ನಡೀತಾ ಇದೆ? ಭಾಳ ಚೆನ್ನಾಗಿ ಮಾಡಿದ್ದಾರೆ ಜಗದೀಶ್ ಅವರೇ. ದೇವಸ್ಥಾನ ಮುಂಭಾಗಲ್ಲ ಭಾಳ ಚೆನ್ನಾಗಿ ಮಾಡಿ ಈ ವರ್ಷ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲರ ಸಹಕಾರ ಇದೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ವರ್ಷ ಮುಂಜಾನೆ ಜಾಸ್ತಿ ಬಂದಿದ್ದಾರೆ ಅನಿಸ್ತದೆ. ಹಾಂ, ಬೆಳಿಗ್ಗೆನೇ ಜಾಸ್ತಿ ಇದ್ದರು. ನಾನು ಬಂದು ಮನೆಗೆ ಹೋಗಿ ಬಂದೆ. ಭಾಳ ಜನ ಇದ್ದಾರೆ, ಇನ್ನೂ ಬರೋರು ಇದ್ದಾರೆ. ಮಧ್ಯಾಹ್ನ ಊಟಕ್ಕೆ ಆಗುವಾಗ ಭಾಳ ಜನ ಬರ್ತಾರೆ. ತುಂಬ ಖುಷಿ ಆಗ್ತದೆ ಜಗದೀಶ್ ಅವರೇ. ಇದೆ ತುಂಬ ಬೆಳಿಗ್ಗೆ ಸ್ವಲ್ಪ ರಶ್ ಇತ್ತು. ಆದರೂ ಸಹ ದೇವರಿಗೆ ಪುಣ್ಯಕ್ಕಾಗಿ ನಾವು ಎಷ್ಟು ಇದು ಮಾಡಿಬಿಟ್ಟು ದೇವರದ್ದು ಪ್ರಸಾದ ತಗೊಂಡು ಈ ಕಡೆಗೆ ಬಂದಿದೆ. ಈಗ ಮನೆ ದರ್ಶನ ತುಂಬ ಚೆನ್ನಾಗಿ ಆಗಿದೆ. ಆಗ ತುಂಬ ಈ ವರ್ಷ ಸ್ವಲ್ಪ ಬೆಳಿಗ್ಗೆನೇ ಸ್ವಲ್ಪ ರಶ್ ಜಾಸ್ತಿ ಆಗಿದೆ. ಈಗ ಮಧ್ಯಾಹ್ನ ನೋಡಬೇಕು. ಈಗ ಹಾಗೆಲ್ಲ ಎಲ್ಲ ದೇವರ ಕೃಪೆಯಿಂದ ಮತ್ತೆ ಮಧ್ಯಾಹ್ನ ಬರಲೇಬೇಕು, ದೇವರ ಪ್ರಸಾದ ತಗೊಳ್ಬೇಕು. ಹಾಗೆ ಬಂದಿದ್ರಿ ದೇವಸ್ಥಾನಕ್ಕೆ, ದರ್ಶನಗಳು ಯಾವ ರೀತಿ? ಇಂದಿನ ಸುಬ್ರಹ್ಮಣ್ಯ ಷಷ್ಠಿಯ ಶುಭಾಶಯಗಳನ್ನ ಹೇಳ್ತೇನೆ. ಅದರ ಜೊತೆಗೆ ಇಂದಿನ ದೇವರ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೆ ಈ ಧಾರ್ಮಿಕತೆ ಜನರಲ್ಲಿ ಬರಬೇಕಾದ್ರೆ ನಾವೇನಾದರೂ ಒಂದು ಹೊಸತನ್ನು ನೋಡಬೇಕು. ಮತ್ತು ಈ ವರ್ಷದ ಕಾಣುವ ಹಾಗೆ ನಮ್ಮ ದೇವಸ್ಥಾನಕ್ಕೆ ಹಲವಾರು ದಾನಿಗಳು ಬಂದು ಸ್ವಲ್ಪ ಅಭಿವೃದ್ಧಿ ಕೆಲಸಗಳನ್ನ ನಾವು ಕಾಣ್ತಿದ್ದೇವೆ. ಇದೇ ರೀತಿ ಧಾರ್ಮಿಕತೆ ಬೆಳಿಬೇಕಾದ್ರೆ ದಾನಿಗಳು ಮುಂದೆ ಬರಬೇಕು. ಮತ್ತು ದಾನಿಗಳು ಬರೋದರ ಜೊತೆಗೆ ಆ ಧಾರ್ಮಿಕತೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಮತ್ತು ಹಿಂದುತ್ವ ಸ್ವಲ್ಪ ಜನರಲ್ಲಿ ಬರಬೇಕು ಅನ್ನೋ ಆಸೆ ನಮ್ಮಲ್ಲಿದೆ. ಧನ್ಯವಾದಗಳು. ಅಲಂಕಾರದ ವಿಚಾರದಲ್ಲಿ ಎರಡು ಮಾತಾಡಲಿಕ್ಕಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಅವಕಾಶ ಕೆಲವಾರು ವರ್ಷಗಳ ಹಿಂದೆಗಡೆ ನಾನು ಮಾಡಿದ್ದೇನೆ. ಬಟ್ ನನಗೆ ಈಗ ಮಾಡಿದ್ರಿಂದ ಅದಕ್ಕಿಂತ ಒಂದು ಹೆಜ್ಜೆ ಮೇಲಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಥ್ಯಾಂಕ್ ಯು. ಎಲ್ಲಿಂದ ಬಂದಿದ್ರಿ? ನಾವು ಮಾಲ್ದಾರೆ. ಹೆಂಗೆ ದರ್ಶನ ಎಲ್ಲ? ದರ್ಶನ ಚೆನ್ನಾಗಿ ಆಯಿತು. ಎಷ್ಟೊತ್ತಿಗೆ ಬಂದ್ರಿ? ಬೆಳಿಗ್ಗೆ ನಾವು ಬೆಳಿಗ್ಗೆ ಮನೆಯಿಂದ 8 ಗಂಟೆಗೆ ಬಿಟ್ಟ. ಈಗ ಎಷ್ಟೊತ್ತಿಗೆ ಇಲ್ಲಿದ್ದಲ್ಲ. ರಸ್ ಇದೆ, ತುಂಬ ರಸ್ ಇದೆ. ನೋಡಲಿಕ್ಕೆ ಖುಷಿ ಆಯ್ತು ಜನಗಳನ್ನ. ತುಂಬ ಸಂತೋಷ ಆಯ್ತು. ಚೆನ್ನಾಗಿ ಪೂಜೆ ಎಲ್ಲ ಆಗಿದೆ, ಖುಷಿ ಆಯ್ತು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.